ಬಾರೋ ಹರಿ ಬಾರೋ ಶ್ರೀ ಹರಿ ಬಾರೋ ನೀನಿಲ್ಲದೆ ಯಮ್ಮನು ಕಾಯುವರು ಯಾರೋ ಹರಿ ಬಾರೋ ಶ್ರೀ ಹರಿ ಬಾರೋ ವೈಕುಂಠದರ ಮನೆಯ ಆದಿರಾಜ ಬಾರೋ ವೈಕುಂಠದ ಶೇಷನಯನ ಬಾರೋ ವೈಕುಂಠದರ ಮನೆಯ ಆದಿರಾಜ ಬಾರೋ ವೈಕುಂಠದ ಶೇಷನಯನ ಬಾರೋ ಪಾಲ್ಗುಣ ಕಡಲಿನ ಪಾಲ್ಗುಣಧಾರಿ ಬಾರೋ ಪಾಲ್ಗುಣ ಕಡಲಿನ ಪಾಲ್ಗುಣಧಾರಿ ಬಾರೋ ಹರಿ ಬಾರೋ ಶ್ರೀ ಹರಿ ಬಾರೋ ಹರಿ ಬಾರೋ ಶ್ರೀ ಹರಿ ಬಾರೋ ವಾಮನ ರೂಪಿದಾರಿ ಅವತಾರಿ ನೀನು ಬಾರೋ ನರಸಿಂಹನಾಗಿ ಎದ್ದು ನಿಲ್ಲು ಬಾರೋ ವಾಮನ ರೂಪಿದಾರಿ ಅವತಾರಿ ನೀನು ಬಾರೋ ನರಸಿಂಹನಾಗಿ ಎದ್ದು ನಿಲ್ಲು ಬಾರೋ ದುಷ್ಟ ಸಂಹಾರಿಯಾಗಿ ಮೆರೆವಂತ ಪ್ರಭುವೇ ಬಾರೋ ದುಷ್ಟ ಸಂಹಾರಿಯಾಗಿ ಮೆರೆವಂತ ಪ್ರಭುವೇ ಬಾರೋ ಹರಿ ಬಾರೋ ಶ್ರೀ ಹರಿ ಬಾರೋ ನೀನಿಲ್ಲದೆ ಯಮ್ಮನು ಕಾಯುವರು ಯಾರೋ ಹರಿ ಬಾರೋ ಶ್ರೀ ಹರಿ ಬಾರೋ ಹರಿ ಬಾರೋ ನಾರಾಯಣ ಬಾರೋ ಹರಿ ಬಾರೋ ನಾರಾಯಣ ಬಾರೋ असतो मा सद्गमय तमसो मा ज्योतिर्गमय मृत्युर्मा ಮಂಜುನಾಥಾಯ ನಮಃ. ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ಶ್ರೀಮಂಗಳ ಉದಿಕೇರಿ ಶೆಟ್ಟಿಗೆರೆ ಕಾರ್ಯಕ್ಷೇತ್ರಗಳ ಆಶ್ರಯದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣಕರ್ತರು ಮತ್ತು ಕಾರಣಕರ್ತರಾದಂಥ ಸರ್ವ ಭಕ್ತಾದಿಗಳು ಹಾಗೂ ಈ ಒಂದು ಒಕ್ಕೂಟದ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುವುದರ ಮುಖಾಂತರವಾಗಿ ಈ ಒಂದು ಕ್ಷೇತ್ರದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯದ ಒಂದು ಕಾರ್ಯಕ್ರಮ ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮಂಥ ಬಡ ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಅವರಿಗೆಲ್ಲರೂ ಈ ಸ್ವಾಮಿಯ ಅನುಗ್ರಹ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಮೂಹಿಕವಾಗಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದೀವಿ. ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ಷೇತ್ರ ಮಟ್ಟದಲ್ಲಿ ಆಯೋಜನೆ ಮಾಡ್ತಿದ್ದೀವಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ ನಾವು ಎಷ್ಟೋ ನಮ್ಮ ಜೀವನದಲ್ಲಿ ನಡೆದಂಥ ತಪ್ಪು ಘಟನೆಗಳಿಗೆ ತಿಳಿದು ಅಥವಾ ತಿಳಿದಲ್ಲೇ ಆಗಿರುವಂಥ ತಪ್ಪು ಘಟನೆಗಳಿಗೆ ಆ ಸ್ವಾಮಿಯ ಒಂದು ಪಾಪ ವಿಮೋಚನೆ ಆಗಬೇಕು ಅನ್ನೋ ಹಿತದೃಷ್ಟಿಯಿಂದ ಇಂಥ ಒಂದು ಸ್ವಾಮಿಯ ಸತ್ಯನಾರಾಯಣ ಸ್ವಾಮಿ ಕಥೆ ಹೇಳಿಸುವುದರ ಮುಖಾಂತರವಾಗಿ ಆ ಕಥೆಯನ್ನು ಕೇಳುವುದರ ಮುಖಾಂತರವಾಗಿ ತಮ್ಮ ತಪ್ಪುಗಳನ್ನು ಮನ್ನಣೆಯನ್ನು ಆ ಸ್ವಾಮಿ ನೀಡಬೇಕು. ಮುಂದಿನ ದಿನಗಳಲ್ಲಿ ನಮಗೆ ಉತ್ತಮ ಆರೋಗ್ಯ ಅಥವಾ ಕುಟುಂಬದಲ್ಲಿ ನೆಮ್ಮದಿ ಅಥವಾ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ನಮ್ಮ ಕೃಷಿಯಲ್ಲಿ ಒಳ್ಳೆಯ ನಮಗೆ ಆದಾಯ ಭರಿಸುವಂಥ ವ್ಯಾಪಾರದಲ್ಲಿ ನಮಗೆ
ಉತ್ತಮವಾದ ವ್ಯಾಪಾರ ವಹಿವಾಟು ಆಗುವಂತಹ ಇನ್ನಿತರ ಎಲ್ಲ ಒಂದು ಸಮೃದ್ಧಿಯ ಜೀವನ ನಡೆಸಲಿಕ್ಕೆ ನಾಗರಿಕ ಬಂಧುಗಳು ಎಲ್ಲರೂ ಸಮೃದ್ಧಿಯಾಗಿ ಇರಲಿಕ್ಕೆ ಸಹಕರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ವಾಮಿಯ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇವತ್ತಿನ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಅಧ್ಯಕ್ಷತೆಯನ್ನು ನಮ್ಮ ಕಿಶನ್ ಪೂಜಾರಿ ಅವರು ವಹಿಸಿಕೊಂಡು ಅವರ ನೇತೃತ್ವದಲ್ಲಿ, ಅದೇ ರೀತಿ ಉಪಾಧ್ಯಕ್ಷರ ನಮ್ಮ ಬೊಳ್ಳಜಿರ ಸುಶೀಲರವರು, ಅದೇ ರೀತಿ ನಮ್ಮ ಎಲ್ಲ ಕಾರ್ಯದರ್ಶಿಗಳು ರಾಜೇಶ್ರವರು, ಅದೇ ರೀತಿ ನಮ್ಮ ಗೌರವ ಅಧ್ಯಕ್ಷರಾಗಿ ಬಾನಂಗಡ ಅರುಣ್ ಸರ್ ಅವರು, ನಮ್ಮ ವಿನೇಶ್ ರವರು ಎಲ್ಲರೂ ಕೂಡ, ನಮ್ಮ ರಾಧಾ ಕರಂಬಯ್ಯ ಇರ್ಬೋದು, ನಮ್ಮ ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳು ಮೀನಾವರಿ ಇರ್ಬೋದು, ಮತ್ತು ನಮ್ಮ ಪನ್ನಂಪೇಟೆಯ ವಲಯದ ಸರ್ವ ಒಕ್ಕೂಟದ ಅಧ್ಯಕ್ಷರುಗಳು, ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನದ ಅಧ್ಯಕ್ಷರಿರ್ಬೋದು, ಪುರೋಹಿತರು ಇರ್ಬೋದು, ಇವರೆಲ್ಲರ ಸಹಭಾಗಿತ್ವದಲ್ಲಿ ನನ್ನ ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಮತ್ತು ಎಲ್ಲ ನನ್ನ ಫಲಾನುಭವಿಗಳ ಒಂದು ಆಶಯದಂತೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣವಾಗಿದೆ. ಈ ಒಂದು ಯಶಸ್ವಿ ಕಾರಣದಂಥ ಸರ್ವರಿಗೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಇರಲಿ ಅಂತೇಳಿ ಬಯಸ್ತಾ ಇದ್ದೇನೆ. ಮುಂದಿನ ಪುಟ್ಟ ಗ್ರಾಮದ ಶ್ರೀಕೃಷ್ಣ ದೇವಸ್ಥಾನದ ಸಮಿತಿಯವರು ಕೂಡ ಈ ಒಂದು ವೇದಿಕೆ ಮುಂಭಾಗಕ್ಕೆ ಬರಬೇಕು. ತಾವು ಕೂಡ ತಮ್ಮ ಸ್ವಗ್ರಾಮದಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ. ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ಇದೊಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತ ಧರ್ಮಸ್ಥಳದ ವತಿಯಿಂದ ಮಾಡ್ತಾ ಇದ್ದೀವಿ. ಅದು 3 ಒಕ್ಕೂಟದಲ್ಲಿ ಸೇರಿ ಮಾಡಿದ್ದು. ಅದರಲ್ಲಿ ನನಗೆ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ. ಏನಂದರೆ ಉಪಾಧ್ಯಕ್ಷರಾಗಿ ಎಲ್ಲ ಮಾಡಿದ್ದು ಅಧ್ಯಕ್ಷರು ಅಂತ ಹೇಳಬೇಕು. ನಾನು ಅವರಿಗೆ ಎಲ್ಲ ಇದರದ್ದು ಕ್ರೆಡಿಟ್ ಹೋಗಬೇಕು. ಮತ್ತು ನಮ್ಮ ಸಮಿತಿಯವರು ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಇದು ಧರ್ಮಸ್ಥಳ ಸಂಘ ಅಂದರೆ ಏನು ಅಂದರೆ ಯಾವ ಜಾತಿ ಭೇದ ಇಲ್ಲ, ಯಾವ ಪಕ್ಷಪಾತ ಇಲ್ಲ. ನಮಗೆ BJP ಕಾಂಗ್ರೆಸ್ ಅಂತ ಯಾವುದೂ ಇಲ್ಲ, ಇದರ ದಳ ಅಂತ ಇಲ್ಲ. ನಾವೆಲ್ಲರೂ ಒಂದೇ, ಮೇಲು ಕೀಳು ಅನ್ನೋದು ಮೊದಲೇ ಇಲ್ಲ. ಜಾತಿ ಭೇದ ಅಂತ ಹೇಳಿದ್ನಲ್ಲ ಆಗಲೇ, ಅದು ಇಲ್ಲ. ಮತ್ತು ಅದರಿಂದ ತುಂಬ ಸೌಲಭ್ಯಗಳಿದೆ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತೆ ನಾನು. ನನ್ನ ಮಕ್ಕಳ ಕಾರ್ಯದಿಂದ ಹಿಡಿದು ನಾನು ಹೊಸ ಮನೆ ಕಟ್ಟಬೇಕಾದ್ರೂ ಸಮೇತ ಮೊದಲು ನಾನು ಧರ್ಮಸ್ಥಳದಲ್ಲಿ ಹೋಗಿ ಅದರ ಚಿಕ್ಕ ಪ್ರಸಾದ ಕಾಣಿಕೆ ಥರ ತೆಕ್ಕೊಂಡು ಆಮೇಲೆ ನಾನು ಎಲ್ಲ ಕಾರ್ಯವನ್ನು ಇದು ಮಾಡಿದ್ದೀನಿ. ಅದರಲ್ಲಿ ನಾನು ಸಹ ಸಾಲ ತೆಗೆದು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದೀನಿ. ಮತ್ತು ನಮ್ಮ ಸಂಸ್ಥೆಯಲ್ಲಿ ತುಂಬ ಸಹಕಾರ ಇದೆ. ಎಲ್ಲರೂ ಅಷ್ಟೇ ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಇದು ನಾನು ಇಷ್ಟು ಮಾತಾಡಲು ಮಾತ್ರ ಇಷ್ಟಪಡ್ತೀನಿ. ಮಂಜುನಾಥ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲದೂ ಒಳ್ಳೆಯದು ಮಾಡಲಿ, ಪ್ರಪಂಚಕ್ಕೆ ಒಳ್ಳೆಯದು ಮಾಡಲಿ, ನಮಗೆ ಅಲ್ಲ ಅಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪರಮ ಪೂಜ್ಯರು ದಿನಕ್ಕೆ ಸಾವಿರಾರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಸಾದ ರೂಪಾಂತರದಲ್ಲಿ ಹಣವನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮತ್ತು ಸ್ವಗ್ರಾಮದಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ. ಓಂ ಶ್ರೀ ಮಂಜುನಾಥ ನಮಃ. ನಾವು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಪನ್ನಂಪೇಟೆ ವಲಯದಲ್ಲಿ ಶ್ರೀ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಾವು ಸತ್ಯನಾರಾಯಣ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಇವತ್ತು ಬಹಳ ಒಂದು ಕೈಗೊಂಡಿದ್ದೀವಿ. ಈ ಕಾರ್ಯಕ್ರಮವು ಬಹುಮುಖ್ಯ ಇದು ಬಹಳ ಯಶಸ್ವಿಯಾಗಿ ಒಂದು ಆಗಿದೆ, ಕಾರ್ಯಕ್ರಮ ಆಗಿದೆ. ಭಾಳ ಖುಷಿಯಾಗ್ತಿದೆ. ಎಲ್ಲ ತುಂಬ ಜನ ಬಂದಿದ್ದಾರೆ. ಒಂದು ಸತ್ಯನಾರಾಯಣ ಸ್ವಾಮಿಯ ಕೃಪಾಷ್ಟಕ್ಕೆ ಎಲ್ಲರೂ ಒಂದು ಒಳಗಾಗಿ ಒಂದು ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಈ ಒಂದು ಸಮಿತಿಯಲ್ಲಿ ನನ್ನನ್ನು ಒಂದು ಸಮಿತಿ ಅಧ್ಯಕ್ಷನಾಗಿ ಒಂದು ಸಾಮಾನ್ಯ ವ್ಯಕ್ತಿಯಾದ ನನ್ನನ್ನು ಒಂದು ವ್ಯಕ್ತಿಯಾದವನನ್ನು ಒಂದು ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದು ಬಹಳ ಖುಷಿ ಆಗ್ತಿದೆ. ಯಾವತ್ತೂ ಈ ತಳಮಟ್ಟದಲ್ಲಿ ಇರೋರನ್ನ ಈ ಥರ ಒಂದು ಗುರುಸಿದರೆ ಬಹಳ ಒಂದು ಅಭಿವೃದ್ಧಿ ಇದೆಲ್ಲ ಆಗ್ತದೆ. ಭಾಳ ಖುಷಿ ಆಗ್ತಿದೆ. ತುಂಬ ಮಾತಾಡೋದಿದೆ, ಆಗ್ತಾ ಇಲ್ಲ. ನಮಗೆ ಜೊತೆಯಾಗಿ ನಮ್ಮ ಉಪಾಧ್ಯಕ್ಷರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೊಳ್ಳಜಿರ ಸುಶೀಲ ಮೇಡಮ್ ಅವ್ರ ಪಕ್ಕದಲ್ಲಿದ್ದಾರೆ. ಅವರ ಸಹಕಾರ ಅಂತೂ ಯಾವತ್ತೂ ಮರೀಲಿಕ್ಕಾಗಲ್ಲ. ತುಂಬ ಮಾತಾಡೋದಿದೆ, ಆಗ್ತಾ ಇಲ್ಲ. ಭಾಳ ಖುಷಿ ಆಗ್ತಿದೆ ಸರ್. ಅಷ್ಟು ಹೇಳ್ತಾ ನಾನು ಅವರಿಗೂ ಸಹ ಈ ಸಭೆಯ ಪರವಾಗಿ ಮತ್ತು ಪನ್ನಂಪೇಟೆ ವಲಯದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಿಶಾ ಬಳ್ಳಮ್ಮನವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಿದ್ದೀವಿ. ಚಪ್ಪಾಳೆ 1 2 3 1 2 3 1 2 3. ಶ್ರೀ ಕಲಿಚಂಡ ಎಂ ಪರಶುರಾಮ ಅಧ್ಯಕ್ಷ
ರಾತ್ರಿ ಹಗಲು ಕೂಡ ಹೇಳಿದ ಟೈಮಿಗೆ ಶ್ರೀಮಂಗಲ ಗ್ರಾಮ 7:30 ಪಂಚಾಯತ್ ಅಂದ್ರೆ 7:30. ಟಿ ಶೆಟ್ಟಿಗೇರಿ ರಾತ್ರಿ ಮುದಿಕೇರಿ 10 ಹಾಗೂ ಗಂಟೆ ಶ್ರೀಮಂಗಲ ಒಕ್ಕೂಟದ ಮೂರು ಶರಣಾರ್ಥದಲ್ಲಿ ಅವರ ಒಕ್ಕೂಟದ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಶ್ರೀ ಕ್ಷೇತ್ರ ಇರ್ಬೋದು, ಧರ್ಮಸ್ಥಳ ಒಂದು ಗ್ರಾಮಾಭಿವೃದ್ಧಿ ಶಾಮಿಯಾನ ಯೋಜನೆಯ ಇರ್ಬೋದು, ಅಲಂಕಾರ ವ್ಯವಸ್ಥೆನ ಸತ್ಯನಾರಾಯಣ ಪೂಜೆ ಸ್ವಾಮಿಗೆ ಒಂದು ಮೂರು ಕಂಪ್ಯೂಟರ್ ಒಕ್ಕೂಟದಿಂದ ರೀತಿಯಲ್ಲಿ ಎಲ್ಲ ಮಾಡಿರುವಂತಹ ಒಂದು ಸಮರ್ಪಕವಾಗಿ ವಿನಾಯಕ ಟೆಂಟ್ ಹೌಸ್ ಸೌಂಡ್ ಎಲ್ಲರೂ ಸಿಸ್ಟಮ್. ಜನರು ದಯಮಾಡಿ ಭಕ್ತಾದಿಗಳು ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಮಿತಿಯಲ್ಲಿ ಯಾವುದೇ ಬಂದು ಧಾರ್ಮಿಕ ಪಾಲ್ಗೊಂಡು ಕಾರ್ಯಕ್ರಮ ಇರ್ಬೋದು, ಶುಭ ಸ್ವಾಮಿಯ ಸಂದರ್ಭ ಕೃಪೆಗೆ ಇರ್ಬೋದು, ಇವ್ರನ್ನ ಪಾತ್ರರಾಗಿದ್ದಾರೆ. ಭೇಟಿ ಮಾಡಿ ಸುಮನ್ ಎಲ್ರಿಗೂ ಕೊನಗಡ್ಡೆ ಧನ್ಯವಾದಗಳು ತಿಳಿಸ್ತೀನಿ. ಇವರಿಗೆ ಚಪ್ಪಾಳೆ 1 2 3 1 2 3 1 2 3. ಶ್ರೀಮತಿ ಕಲ್ಲಂಗಡ ವಸಂತಿ, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಶ್ರೀಮಂಗ್ಲ. ಇವರಿಗೂ ಸಹ ಪನ್ನಂಪೇಟೆ ವಲಯ ಮತ್ತು ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಜ್ಜಮಡ ಸಾವಿತ್ರಿ ಮೇಡಮ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಿದ್ದೀವಿ. ಚಪ್ಪಾಳೆ 1 2 3 1 2 3 1 2 3. ಶ್ರೀಮತಿ ಉಪ್ಪನಮಡ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.